ಚಮಕ್ಪುರ ಗ್ರಾಮದಲ್ಲಿ ಗೋಪಾಲ್ ಎಂಬ ಒಬ್ಬ ಹುಡುಗ ಇದ್ದ. ಅವನ ಸೋತೆಗೆ ತಾಯಿ ಮತ್ತು ತಂದೆಯೂ ಅವನನ್ನು ಮನೆಯಿಂದ ಹೊರಹಾಕಿದ್ದರು. ಅವಳ ಸೋತಲೆ ತಾಯಿ ಎಲ್ಲವನ್ನೂ ತನ್ನ ಮತ್ತು ತನ್ನ ಮಕ್ಕಳ ಹೆಸರಿನಲ್ಲಿ ಮಾಡಿಕೊಂಡಿದ್ದಳು ಮತ್ತು ಗೋಪಾಲ್ಗೆ ಹಂಚಿಕೆಗೆ 3 ಹಸುಗಳನ್ನು ನೀಡಿದ್ದಳು. ಗೋಪಾಲ್ ಓದುತ್ತಿದ್ದನು. ಉದ್ಯೋಗ ಸಿಗದ ಕಾರಣ ಅವನು ತೀರ್ಮಾನಿಸಿದ್ದನು, ಈ 3 ಹಸುಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವರಿಂದ ದೊರಕುವ ಹಾಲನ್ನು ಮಾರಾಟ ಮಾಡಿ ತನ್ನ ವ್ಯವಹಾರ ನಡೆಸುವೆಂದು. ಈಗ ನಾನು ಸಂಪೂರ್ಣವಾಗಿ ಅಕೈಲ ಆಗಿದ್ದೇನೆ ಎಂದು ತಾಯಿ ಹೇಳಿದಳು. ನೀವು 3 ಹೊರತಾಗಿ ನನಗೆ ಈಗ ಯಾರೂ ಇಲ್ಲ. ನನ್ನ ಮನೆ ನಡೆಸಲು ನೀವು 3 ನನ್ನ ಸಹಾಯ ಮಾಡಬೇಕಾಗುತ್ತದೆ. 3 ಯುವ ಹಸುಗಳು ಹಟಿಬಿಟಿಯಾಗಿದ್ದು ಸಹೋದರಿಯರಂತೆ, ಚಂಪಾ, ಚಮೇಳಿ, ಮಾಯ್ನಾ. ಮಾಯ್ನಾ ಅತಿದೊಡ್ಡ ಮತ್ತು ಅರ್ಥವಂತಿಯ ಹಸುಮಗಳೇ. ಚಂಪಾ ಗರ್ಭಿಣಿಯಾಗಿದ್ದಳು ಮತ್ತು ಚಮೇಳಿಗೆ ಇತ್ತೀಚೆಗೆ ಮಗವಾಯಿತು. ಅವಳು ಹಾಲು ದಟ್ಟಿಸುತ್ತಿದ್ದಳು. ಅದೇ ಹಾಲನ್ನು ಮಾರಾಟ ಮಾಡುವುದರಿಂದ ಗೋಪಾಲ್ ಮನೆಯು ಸ್ವಲ್ಪ ಸಾರಿಗೆ ನಡೆಸುತ್ತಿದ್ದರು. ಚಂಪಾ ಮತ್ತು ಮಾಯ್ನ ಮೇಲೆ ನಂಬಿಕೆಯಿಂದ ಮಕ್ಕಳ ದೊಡ್ಡದಾಗುವಾಗ ಹೆಚ್ಚು ಹಾಲು ಉತ್ಪಾದಿಸಿ ವ್ಯವಹಾರ ವೃದ್ಧಿಸಿದರು. ಚೆನ್ನಾಗಿ ಸ್ಥಾಪಿತವಾಗುತ್ತದೆ. ನೋಡು ಚಮೇಳಿ ಸಹೋದರಿ, ನಮ್ಮ ಮಾಲೀಕನು ನಮ್ಮ 3 ಮೇಲೆ ಎಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಹೌದು ಚಂಪಾ, ಕೇಳು, ನಾನು ಕೇಳಿದ್ದೇನೆ ಮಾಲೀಕನು ನಮಗೆ ಎಷ್ಟು ನಿರೀಕ್ಷೆ ಇಟ್ಟಿದ್ದಾನೆ ಮತ್ತು ಅವನು ನಿರೀಕ್ಷೆ ಇಡುವುದಕ್ಕೆ ಯಾಕೆ. ಮಾಲೀಕನು ನಮ್ಮ ಮೇಲೆ ಎಷ್ಟು ಸಮಯವನ್ನು ವ್ಯಯಿಸುತ್ತಾನೆ ಎಂದು. ನಮ್ಮ ಸೇವೆ ಎಷ್ಟು ಮಾಡುತ್ತಾರೆ, ನಮ್ಮನ್ನು ಇದಷ್ಟು ಊಟಪಾನ ಮಾಡಿಸುತ್ತಾರೆ ಮತ್ತು ನಂತರ ನಾವು ಮಾಲೀಕರ ನಿರೀಕ್ಷೆಗಳನ್ನು ಪೂರೈಸಲು ಸಾಕಾಗುವುದಿಲ್ಲ. ಆ ಹಿಂದಿನ ಹಿನ್ನೆಲೆ ನಮ್ಮ ಜೀವನದ ಮೇಲೂ ಹಕ್ಕು ಹೊಂದಿದೆ. ನೀನು ಸರಿ ಹೇಳುತ್ತಿದ್ದೀಯ ಅಕ್ಕ. ಮಾಲೀಕನಿಗಾಗಿ ಏನು ಮಾಡೋಣ? ನೀವು ಹಾಲು ಕೊಡುತ್ತೀರಿ, ನಾನು ಹೊತ್ತು ಕೆಲವು ದಿನಗಳಲ್ಲಿ ಮಗು ಹುಟ್ಟಿಸಿ ಹಾಲು ಕೊಡುತ್ತೇನೆ. ಈ ಮೈನಾ ದಿದಿಯನ್ನು ನೋಡಿ, ಅವರು ನಮ್ಮಿಬ್ಬರಿಂದ ವೃದ್ಧರು. ಇವರಿಗೆ ಮಗು ನೀಡಿಲ್ಲ. ಮಾಲೀಕನಿಗಾಗಿ ಏನು ಮಾಡುವುದು ಅವರ ಕರ್ತವ್ಯವೇ? ಅವಳು ದೊಡ್ಡವಳು, ನಮ್ಮಿಬ್ಬರಿಗಿಂತ ಹೆಚ್ಚಾಗಿ ಮಾಲೀಕನಿಗಾಗಿ ಮಾಡಬೇಕಾಗಿತ್ತು. ಆದರೆ ನಾವು ಚಿಕ್ಕವಾಗಿ ಇಂಥದನ್ನು ಯೋಚಿಸುತ್ತಿದ್ದೇವೆ. ನೀವು ಇಬ್ಬರೂ ಇಂಥದ್ದನ್ನು ಏಕೆ ಹೇಳುತ್ತಿದ್ದೀರಿ? ನಾವು ತಪ್ಪಾದೆವೆ. ನಾವು ಸರಿಯಾಗಿ ಹೇಳುತ್ತಿದ್ದೇವೆ. ನೀವು ಎಷ್ಟು ವರ್ಷಗಳಿಂದ ಬಾಧ್ಯವಾಗಿದ್ದೀರಾ? ನೀವು ಇಂಥದ್ದನ್ನು ಹೇಗೆ ಹೇಳಬಹುದು? ಮಗು ಕೊಡೋದು ಅಥವಾ ಕೊಡೋದಿಲ್ಲ ನನ್ನ ಕೈಯಲ್ಲಿ ಅದು ಇಲ್ಲ. ನಾನು ಸಹ ಅಮ್ಮ ಆಗಬೇಕು ಎಂದು ಬಯಸುತ್ತೇನೆ. ನನ್ನೂ ಬಯಸುತ್ತದೆ. ನಾನು ಹಾಲು ಕೊಡುತ್ತೇನೆ ಮತ್ತು ಮಾಲೀಕನಿಗೆ ನನ್ನ ಹಾಲಿನಿಂದ ಏನೋ ಲಾಭವಾಗಲಿ. ಅಯ್ಯೋ, ನೀನು ಮಗು ನೀಡುವಿಯಾ? ನೀನು ಇಷ್ಟು ವರ್ಷಗಳ ಮೂಲಕ ಕೊಡಲಿಲ್ಲವೇಕೆ? ನೀವು ಇಂಥ ಕನಸನ್ನು ಬಿಡಿ. ನೀವು ಮಗು ನೀಡುತ್ತೀರಿ ಎಂದಾದರೆ ಮತ್ತು ನಿಮ್ಮ ಹಾಲಿನಿಂದ ಮಾಲೀಕನಿಗೆ ಯಾವುದೋ ಲಾಭವಾಗುತ್ತದೆ. 2 ಚಿಕ್ಕ ಅಕ್ಕಿಗಳು ಮೈನಾದ ಹೆಸರಿನಲ್ಲಿ ತಿರಸ್ಕಾರ ಮಾಡಿ ನಗುತ್ತವೆ. ಮೈನಾ ದುಃಖಪಡುತ್ತಾಳೆ, ಅಳುತ್ತಾಳೆ. ಅದರಂತೆಯೇ ಅವನ ಸಹೋದರಿಯರು ಧೈರ್ಯ ನೀಡುವ ಬದಲು ಅವನಿಗೆ ಟೀಕಿಸುತ್ತಿದ್ದಾರೆ. ಅವನಿಗೆ ಧೈರ್ಯ ನೀಡಲು ಬದಲಾಗಿ ಅವನನ್ನು ವ್ಯಂಗ್ಯ ಮಾಡುತ್ತಿದ್ದವು. ನಂತರ ಒಂದು ದಿನ ಗೋಪಾಲ್ನ ನೆರೆಮನೆಯವರು ಅವನಿಗೆ ಮಾತುಗಳನ್ನು ಹೇಳುತ್ತಾರೆ. ಅಯ್ಯೋ ಗೋಪಾಲ್, ನಿನ್ನ 2 ಹಸುಗಳು ಇದ್ದರೆ ಸರಿಯಾಗಿದೆ. 1 ಹಸುವಿನ ಏನು? ಅದರಿಂದ ನಿನಗೆ ಯಾವುದೇ ಲಾಭವಿಲ್ಲ. ಬೇಯನ್ನು ಯಾಕೆ ಕೊಡುವುದಿಲ್ಲ? ಅಯ್ಯೋ ಇಲ್ಲ ತಮ್ಮ, ಅದನ್ನು ಮಾರಲು ಯಾಕೆ ನಿರ್ಧರಿಸುತ್ತೀಯಾ? ಈಗ ಕೊಡುತ್ತಿಲ್ಲ, ನಾಳೆ ಕೊಡಬಹುದು, ಬೇಗ ಬೇಡ. ಅಯ್ಯೋ ಇಲ್ಲ ಗೋಪಾಲ್, ನಾನು ಹೇಳುವುದರ ಅರ್ಥ ನೀವು ನಿಮ್ಮ ವ್ಯಾಪಾರವನ್ನು ತ್ವರಿತವಾಗಿ ಸ್ಥಾಪಿಸುವ ಅಗತ್ಯವಿದೆ. ನಿಮ್ಮ ಕುಟುಂಬದವರ ಎಲ್ಲಾ ಕಾರ್ಯಗಳೇ ತುಂಬಾ ತಪ್ಪಾಗಿದ್ದವು. ಈಗ ನೀವು ಏನಾಗಲಿದ್ದರೂ ಒಬ್ಬತಿಯಾಗಿ ಮಾಡಬೇಕು. ಮುಂದೆ ನಿಮ್ಮ ಮದುವೆಯೂ ಕೂಡ ಆಗಿಸಬೇಕಾಗಿದೆ. ಅದಕ್ಕೆ ಸಾಕಷ್ಟು ಹಣ ಕಟ್ಟು. ಹಸುಗಳಿಂದ ಹಾಲು ಬರುತ್ತದೆ. ವ್ಯವಹಾರ ಚೆನ್ನಾಗಿಯೇ ಸಾಗುತ್ತದೆ. ಸರಿಯಾದ ಮಾತು ಬಾಯ್. ನನ್ನ ಮಾತಿಗೆ ನೀನು ನಿನ್ನ ಹಸುಗಳನ್ನು ಕ್ರಾಸ್ ಮಾಡಿಸಿಕೊಳ್ಳಿ, ಮಗುವು ಬರುತ್ತದೆ. ಹೌದು, ನೀವು ಈ ಸಲಹೆಯನ್ನು ಸರಿಯಾಗಿ ನೀಡಿದ್ದಾರೆ. ನಾಳೆ ನಾನೇ ಅಂತ ಮಾಡಿಕೊಳ್ಳುತ್ತೇನೆ. ಕಾಣೆ, ನೀನು ಮೈನಾ ತಂಗಿ ಮಾತು ಕೇಳಿದೀಯಾ? ಮಾಲೀಕ ನಿನ್ನ ಕಾರಣದಿಂದ ಎಷ್ಟು ಕಳವಳಪಡಿದ್ದಾರೆ. ಆದರೆ ನಿನಗೆ ಯಾರೂ ಮಾತು ಹೇಳಲು ಸಾಧ್ಯವಿಲ್ಲ. ಜಟ್ನಂತೆ ಭದ್ರವಾಗಿದ್ದೀರಿ. ಮೈನಾ ಇದನ್ನು ಕೇಳಿ ತುಂಬಾ ದುಃಖಗೊಂಡಳು. ಆದರೆ ಅವಳಿಗೆ ಏನು ಮಾಡುವುದು ಸಾಧ್ಯವಾಗಲಿಲ್ಲ. ಗೋಪಾಲ್ ಮೈನಾವನ್ನು ಕ್ರಾಸ್ ಮಾಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವನಿಗೂ ಯಾವುದೇ ಲಾಭವಾಗಲಿಲ್ಲ. ಗೋಪಾಲ್, ನಾನು ನಿಮಗೆ ನೀಡಿದ ಸಲಹೆ ಪ್ರಯತ್ನಿಸಿದ್ದೀಯಾ? ಹೌದು ಅಣ್ಣ, ಅದನ್ನು ಕೂಡ ಮಾಡಿಕೊಂಡೆ. ಆದರೆ ಅದಕ್ಕೂ ಯಾವುದೇ ಪರಿಣಾಮವಾಗಲಿಲ್ಲ. ಈ ಗಾತ್ರಗಳು ಯಾವುದೇ ಉಪಯೋಗವಿಲ್ಲ. ಗೋಪಾಲ್, ನನ್ನ ಮಾತನ್ನು ಕೇಳಿ ಅವುಗಳನ್ನು ಮಾರಿಬಿಡಿ. ನಾನು ಮತ್ತೆ ಕ್ರಾಸ್ ಮಾಡಿಸಿಕೊಳ್ಳುವುದನ್ನು ಯೋಚಿಸುತ್ತಿದ್ದೇನೆ. ಬಹುಶಃ ಯಾವುದೇ ಮಾತು ಸಿದ್ಧವಾಗಬಹುದು. ನೋಡು, ಆದರೆ ನನಗೆ ತೋರುತ್ತಿಲ್ಲ. ನೋಡಿದೀಯಾ, ಇವು ಜನರು ಹೇಳಿಕೊಂಡರು. ನೀವೇ ಮಕ್ಕಳಿಲ್ಲ, ನೀವು ಬಂಜಿಯಾಗಿರುವಿರಿ. ನೀವು ಸರಿಯಾದ ಮಾತನ್ನು ಹೇಳುತ್ತೀರಾ ದೀದಿ. ಇಷ್ಟು ಯತ್ನಿಸಿದ ನಂತರವೂ ಮಗು ಆಗುತ್ತಿಲ್ಲ. ಆದರೆ ಈಗ ಏನು ಆಗಲಿದೆ? ಗೋಪಾಲ್ ಮೈನನ್ನು ಮತ್ತೊಮ್ಮೆ ಕ್ರಾಸ್ ಮಾಡಿಸುತ್ತಾನೆ.
ಇಬ್ಬರು ಸಹೋದರಿಯರು ಚೆಂಪಾ ಮತ್ತು ಚೆಮೆಲಿ ಮಯನನ ಬಾಂಚತನದ ಹಾಸ್ಯ ಮಾಡುತ್ತಾರೆ. ಅವರ ಮೇಲೆ ಅವರು ತುಂಬಾ ನಗುತ್ತಾರೆ. ನಂತರ ಒಂದು ದಿನ ಮಯನ ಚೆಮೆಲಿ ಮಗನೊಂದಿಗೆ ಆಟವಾಡುತ್ತಿದ್ದಾಗ ಚೆಂಪಾ ನೋಡಿ, ಹೌದು ನೋಡಿ ಚೆಮೆಲಿ ದೀದಿ, ಈ ಮಯನ ದೀದಿ ನಿನ್ನ ಮಗನೊಂದಿಗೆ ಏನು ಮಾಡುತ್ತಿದ್ದಾಳೆ? ನನಗೆ ಅರ್ಥವಾಗುತ್ತಿಲ್ಲ. ಅವಳು ಈ ಬಾಂಚ್ ಜೊತೆಗೆ ತನ್ನ ಮಗನನ್ನು ಹೇಗೆ ಬಿಡಬಹುದು? ನನ್ನ ಮಗು ಬಂದಾಗ